ಸೈಡಿಂದ ಹೋಗು ಬಸಣ್ಣ, ಸೈಡಿಂದ ಹೋಗು ಅಣ್ಣ, ಸೈಡ್ ಬನ್ನಿ ಅಣ್ಣ, ಹಿಂದೆ ಲಿಂಗಣ್ಣವ್ರೆ ಸೈಡು. ಸಂತೋಷ, ಖುಷಿ ಆಯ್ತು. ಈ ತಿಂಗಳಲ್ಲಿ ಸಿದ್ರ ಬೆಟ್ಟದ ಒಂದು ಇದಕ್ಕೆ ಬಂದಿರ್ತೀವಿ, ವೀಕ್ಷಣೆಗೆ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಬಂದಿರ್ತೀವಿ, ನಾವು ನಮ್ಮ ಸ್ನೇಹಿತರೆಲ್ಲರೂ. ಹಂಗೆ ಬಂದು ಅಲ್ಲಿ ಬಂದು ಹೋಗಿರ್ತಕ್ಕಂಥ ಒಂದು ವಿಡಿಯೋವನ್ನು ನಮ್ಮ ಸಂಘಟನೆ ಕಾರ್ಯಕರ್ತ ನನ್ನ ಸ್ನೇಹಿತ ಪ್ರವೀಣ್ ಅವರು ರಾಷ್ಟ್ರ ರಕ್ಷಣಾ ಪಡೆ ಅನ್ನೋ ಪೇಜ್ನಲ್ಲಿ ಹಾಕಿರ್ತಾರೆ. ಆ ವಿಡಿಯೋ ದಾರಿಗನೆ ಓ ಪ್ರಿಯ ನೇಹಿಗನೆ ಅಂತ ಹೇಳಿ ಆ ಸಂಘದ ಒಂದು ಸಾಂಗನ್ನು ಹಾಕಿ ನಾವು ಹಿಂದೂ ಮಹಾಸಂಗಮ ಅನ್ನೋ ಕಾರ್ಯಕ್ರಮದ 2ನೇ ಕಾರ್ಯಕ್ರಮವನ್ನು ಸಿದ್ರ ಬೆಟ್ಟದಲ್ಲಿ ಮಾಡಲಾಯಿತು. ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಯಾವ ರೀತಿ ಆ ಸಿದ್ರ ಬೆಟ್ಟ ಇಸ್ಲಾಮಿಕ್ ಆಕ್ರಮಣಕ್ಕೆ ಇವತ್ತು ಒಳಗಾಗಿದೆ ಅನ್ನೋದನ್ನು ತಿಳಿಸಲಾಯಿತು ಜನರಿಗೆ ಅಂತ ಹೇಳಿ ನಾವು ಅಷ್ಟು ಶೇರ್ ಮಾಡಿದ್ವಿ. ಅದಕ್ಕೆ ನಮ್ಮ ಮೇಲೆ ಇಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತು ಪ್ರಚೋದನೆ ಅಂತ ಹೇಳಿ, ಅಂದರೆ ನಮ್ಮ ದೇಶದ ಸತ್ಯ ಇತಿಹಾಸವನ್ನು ತಿಳಿಸೋದು ನಮ್ಮ ಹಕ್ಕು ಅಲ್ವೇ. ಈ ದೇಶದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಆಗಿರೋದು ಸತ್ಯ. ಈ ದೇಶದ ಮೇಲೆ ಇಸ್ಲಾಮಿಕ್ ಆಕ್ರಮಣ ಆಗಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇತಿಹಾಸ. ಇಸ್ಲಾಮಿಕ್ ಆಕ್ರಮಣಕಾರರು ಅಂತ ಬುಕ್ಗಳೇ ಇದೆ, ಇತಿಹಾಸದ ಪಠ್ಯಪುಸ್ತಕಗಳೇ ಇದೆ. ಅದನ್ನು ನಾವು ಹೇಳಿದ್ರೆ ಅದು ಕೋಮು ಪ್ರಚೋದನೆ ಆಗುತ್ತೆ ಅಥವಾ ಮತ್ತೇನೋ ಆಗುತ್ತೆ ಅನ್ನೋದಾದರೆ ಅದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನನ್ನ ದೇಶದ ಸತ್ಯ ಇತಿಹಾಸವನ್ನು, ನಮ್ಮ ದೇವಾಲಯಗಳ ಮೇಲೆ ನಡೆದಂಥ ಔರಂಗಜೇಬು ನಮ್ಮ ದೇವಾಲಯಗಳ ಮೇಲೆ ಮಾಡಿದಂಥ ಆಕ್ರಮಣವನ್ನು ನಾವು ತಿಳಿಸೋದು, ನಮ್ಮ ಜನರನ್ನ ಮುಂದಿನ ಪೀಳಿಗೆಗೆ ಜಾಗೃತಿಗೊಳಿಸೋದು ನನ್ನ ಕರ್ತವ್ಯ. ಮೊಘಲರು ಮಾಡಿದ ಆಡಳಿತವನ್ನು, ಟಿಪ್ಪು ಸುಲ್ತಾನ್ ಮಾಡಿದ ಆಡಳಿತವನ್ನು ತಿಳಿಸೋದು ನನ್ನ ಕರ್ತವ್ಯ. ನಾವು ಅದನ್ನು ಮಾಡಿದ್ದೀವಿ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ ಸ್ವಾತಂತ್ರ್ಯ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ನಮ್ಮ ಮೇಲೆ ಎಲ್ಲ ಕಡೆ ಕೇಸ್ ಹಾಕೋದು, ವಿನಾಕಾರಣ ಕೇಸ್ ಹಾಕುವಂಥದ್ದು. ನಾವು ಎಲ್ಲೇ ಹೋದ್ರು ಹಿಂದೂಗಳನ್ನು ಜಾಗೃತಿ ಮಾಡುವಂಥ ಯಾವುದೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ವಿನಾಕಾರಣ ಸ್ಟೇಷನಿಗೆ ಬರುವಂಗೆ, ವಿನಾಕಾರಣ ನಮ್ಮ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಬಂದ ದಿನದಿಂದ ಮಾಡ್ಕೊಂಡು ಬಂದಿದೆ. ಇದುವರೆಗೂ ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕಡೆ ಪುನೀತ್ ಕೆರೆಹಳ್ಳಿ ಬರೀ ಜೈಲು ಸ್ಟೇಷನ್ನು ಅಲೆದಾಡ್ಕೊಂಡಿರ್ಬೇಕೇ ಹೊರತು ಯಾವುದೇ ಹೋರಾಟವನ್ನು ಮಾಡಬಾರ್ದು ಅಂತ ಹೇಳಿ ಅಷ್ಟು ದಿನದಿಂದ ಸುಮ್ಮನೆ ಇದ್ದು, ಯಾವಾಗ ನಾವು ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟವನ್ನು ಶುರು ಮಾಡಿಕೊಂಡ್ವು, ಈಗ ಎಲ್ಲ ಸ್ಟೇಷನ್ಗಳಲ್ಲೂ ನೋಟಿಸ್ ಕೊಟ್ಟು ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪ್ರತಿ ಸ್ಟೇಷನ್ಗಳಲ್ಲಿ ನೋಟಿಸ್ ಕೊಡೋದು, ವಿಚಾರಣೆಗೆ ಬನ್ನಿ, ಪ್ರತಿ ಸ್ಟೇಷನಲ್ಲಿ ನೋಟಿಸ್ ಕೊಡೋದು, ವಿಚಾರಣೆಗೆ ಬನ್ನಿ ಅಂತ. ಇವತ್ತು ಇಲ್ಲಿ ವಿಚಾರಣೆಗೆ ಬಂದು ಮಾಡಿದ್ದೀವಿ. ಇಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರಾದಂಥ ಲಿಂಗರಾಜು ಅವರು ನಮಗೆ ಜಾಮೀನು ಕೊಟ್ಟಿದ್ದಾರೆ. ಬಹಳ ತುಂಬ ಹೃದಯ ಧನ್ಯವಾದಗಳು ಲಿಂಗರಾಜು ಅವರು ನಮಗೆ ಇವತ್ತು ಇಲ್ಲಿ ಜಾಮೀನು ಕೊಟ್ಟು